ನಮ್ಮ ಬೆಂಗಳೂರು ನಗರದಲ್ಲಿ ರಾಜ್ಯದಲ್ಲೇ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಗ್ರೇಟರ್ ಬೆಂಗಳೂರು ಅಥಾರಿಟಿಲಿ ನ್ಯಾಷನಲ್ ಪಲ್ಸ್ ಪೋಲಿಯೋ ಪ್ರೋಗ್ರಾಮ್ನ 2025 ಇವತ್ತು ನಾನು 5 ಮಕ್ಕಳಿಗೆ ಪೋಲಿಯೋ ಡ್ರಾಪ್ಸ್ ಕೊಡೋ ಮುಖಾಂತರ ಪ್ರಾರಂಭ ಮಾಡಿದ್ದೇನೆ. ಎಲ್ಲ ರಾಜ್ಯದ ಎಲ್ಲ ಮಕ್ಕಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ರಾಜ್ಯದ ಬೆಂಗಳೂರು ನಗರ ಒಂದೇ ಅಲ್ಲ, ಎಲ್ಲರೂ ಕೂಡ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ 21ರಿಂದ 24ನೇ ತಾರೀಕುವರೆಗೂ ನೀವು ಇದನ್ನು ಉಪಯೋಗಿಸ್ಕೊಳ್ಬೇಕು. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯನೇ ನಮ್ಮ ಆಸ್ತಿ ಅನ್ನೋದು ಕೂಡ ಎಲ್ಲರೂ ಕೂಡ ನಿಮಗೆಲ್ಲ ಅರ್ತಿದೆ. ಎಲ್ಲ ನನ್ನ ತಾಯಂದಿರಿಗೆ, ಮಕ್ಕಳ ತಂದೆದಿರಿಗೆ, ಎಲ್ಲರೂ ಕೂಡ ಕುಟುಂಬದವ್ರಿಗೆಲ್ಲರೂ ಕೂಡ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಈ ದಿನಾಂಕವನ್ನು ತಾವು ತಪ್ಪದೆ ತಾವು ಮಾಡ್ಕೋಬೇಕು. ಮಕ್ಕಳ ರಕ್ಷಣೆ ಭಾಳ ಮುಖ್ಯ. ಇವತ್ತು ಒಟ್ಟು ಬೆಂಗಳೂರು ನಗರದಲ್ಲಿ ಸುಮಾರು 28,38,000 ಮನೆಗಳಿದೆ, 822 ಮನೆಗಳಿದೆ. ಆ ಎಲ್ಲ ಮನೆಗಳು ಕೂಡ ಪ್ರತಿ ಮನೆಗೂ ಭೇಟಿ ಕೊಡುವಂಥ ಕಾರ್ಯಕ್ರಮ ನಮ್ಮ ಸಿಬ್ಬಂದಿಯವರು, ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಸಿಬ್ಬಂದಿಯವರು ಕೂಡ ಇದನ್ನು ಮಾಡ್ತಾ ಇದ್ದಾರೆ. ಒಟ್ಟು 11,34,588 ಮಕ್ಕಳು ಇದ್ದಾರೆ ಅಂತ ಈಗಾಗಲೇ ನಮಗೆ ದಾಖಲೆ ಇದೆ. ಸೊ ಇಷ್ಟು ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು, ಆರೋಗ್ಯವನ್ನು ಕಾಪಾಡಬೇಕು. ಏಕೆಂದರೆ ಪಲ್ಸು ಸರಿಯಾದ ವಯಸ್ಸಿನಲ್ಲಿ ತೆಗೆದುಕೊಳ್ಳಿಲ್ಲ ಅಂದರೆ ಯಾವ ರೀತಿ ತೊಂದರೆ ಆಗ್ತಿದೆ ಅಂತೇಳಿ ತಾವೆಲ್ಲ ಮಾಡಿದ್ದೀವಿ. ಒಟ್ಟು 460 ಮೊಬೈಲ್ ಟೀಮ್ಗಳು ಕೂಡ ಇದು ಸಂಚಾರ ಮಾಡ್ತಾ ಇರ್ತದೆ. 601 ಟ್ರಾನ್ಸಿಟ್ ಟೀಮು, ಒಟ್ಟು 3,391 ಬೂತ್ ಬೆಂಗಳೂರು ನಗರದಲ್ಲೇ ನಾವು ಇದಕ್ಕೆ ನಿಗದಿ ಮಾಡ್ತೀವಿ. ಇಡೀ ದೇಶದಲ್ಲಿ ಅತಿ ಹೆಚ್ಚು ಟೀಮನ್ನು ನಾವು ಇಲ್ಲಿ ಬೆಂಗಳೂರು ನಗರದಲ್ಲಿ ಇಟ್ಟಿದ್ದೇವೆ. ಈ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇವೆ. ಇನ್ನೊಂದು ಭಾಳ ವಿಶೇಷ ಅಂತಂದರೆ ಇಡೀ ದೇಶದಲ್ಲೇ ಒಂದು QR ಕೋಡು, ಇದನ್ನು ತಾವು ಗಮನಿಟ್ಕೊಳ್ಬೇಕು. ಈ QR ಕೋಡ್ ನಾನು ಇದನ್ನು ನನ್ನ ಏನು ಒಂದು ಪ್ರೆಸ್ ರಿಲೀಸಲ್ಲಿ ಕೂಡ ನಾನು ಇದನ್ನು ತೋರಿಸ್ತೇನೆ. ಈ QR ಕೋಡು ನೀವು ಸ್ಕ್ಯಾನ್ ಮಾಡಿಕೊಂಡ್ರೆ ನಿಯರೆಸ್ಟ್ ಬೂತ್ ಯಾವುದು ಅಂತ ನಿಮಗೆ ಗೊತ್ತಾಗ್ತದೆ. ನಿಯರೆಸ್ಟ್ ಯಾವುದು ಹತ್ತಿರವಾದಂಥ ಬೂತ್ ಯಾವುದು ಅಂತ ನಿಮಗೆ ಗೊತ್ತಾಗ್ತದೆ. ಇದಕ್ಕೆ ಹೋಗಿ ತಾವು ಇಲ್ಲ ಫೋನಾರು ಮಾಡ್ಬೋದು, ಇಲ್ಲ ಕರಿಬೋದು. ತಾವೇ ಹೋಗಿ ಭೇಟಿ ಮಾಡಿ ನಿಮ್ಮ ಮಕ್ಕಳಿಗೆ ಪಲ್ಸ್ ಪೋಲಿಯೋನ ಹಾಕಿಸ್ಬೇಕು ಅಂತೇಳಿ ನಾನು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಆಮೇಲೆ ಮೈಗ್ರೆಂಟ್ ಪಾಪ್ಯುಲೇಷನ್ ಕೂಡ 1,61,000 ಅಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ಸ್ ಇರೋದು ನಮ್ಮ ದಾಖಲೆಗೆ ಬಂದಿದೆ. 1,349 ಸ್ಲಮ್ಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಾವು ನಿಗದಿ ಮಾಡಿದ್ದೇವೆ. ದಯವಿಟ್ಟು ತಪ್ಪದೆ ಎಲ್ಲ ತಂದೆ ತಾಯಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳ ಆರೋಗ್ಯವನ್ನು ಕಾಪಾಡಬೇಕು ಅಂತೇಳಿ ನಮ್ರತೆಯಿಂದ ಎಲ್ಲರಿಗೂ ಮನವಿಯನ್ನು ಮಾಡ್ತೇವೆ. ಸರ್ಟಿಫಿಕೇಟ್ ಫಾರ್ ಪಾರ್ಟಿಸಿಪೇಷನ್. ಜೀವನ್ ಯಾರು?